ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಕಾನ್ಸಿಯಸ್ ಮೈಂಡ್ ಹಾಗೂ ಸಬ್ ಕಾನ್ಸಿಯಸ್ ಮೈಂಡ್. ನಮ್ಮ ಮೈಂಡ್ ಅನ್ನೋದು ಯಾವಾಗ ಅತ್ಯಂತ ಶಕ್ತಿವಂತವಾಗಿ ಇರುತ್ತೆ ಅಂತ ಗೊತ್ತಾದ್ರೆ ಆ ಸಮಯದಲ್ಲಿ ನಾವೇನಾದ್ರೂ ಅಂದುಕೊಂಡಿದ್ದನ್ನ ಸಾಧಿಸಬೇಕು ಅಂತ ಅಂದುಕೊಂಡ್ರೆ ತಪ್ಪದೆ ಕಡಿಮೆ ಸಮಯದಲ್ಲೇ ಪಟ್ಟುತನದಿಂದ ನಾವು ಅಂದುಕೊಂಡ ಗುರಿಗಳನ್ನ ಆದಷ್ಟು ಬೇಗನೆ ತಲುಪಬಲ್ಲೆವು. ಹಾಗಿದ್ರೆ ಆ ಸಮಯ ಯಾವಾಗ ಅಂತ ಗೊತ್ತಾ? ನಾವು ಮಲಗುವ 5 ನಿಮಿಷದ ಮುಂಚೆ ನಮ್ಮ ಮೆದುಳು ಅನ್ನೋದು ಅತ್ಯಂತ ಆಕ್ಟಿವ್ ಆಗಿ ಚುರುಕಾಗಿ ಕೆಲಸ ಮಾಡೋಕೆ ಪ್ರಾರಂಭಿಸುತ್ತೆ. ನಾವು ಆ ಸಮಯದಲ್ಲಿ ಏನನ್ನ ಅಂದುಕೊಂಡು ಆಲೋಚನೆ ಮಾಡ್ತೀವೋ ಅದೇ ವಿಧಾನದಲ್ಲಿ ನಮ್ಮ ಜೀವನ ಅನ್ನೋದು ಸಾಗಿ ಹೋಗುತ್ತೆ. ನಾವು ದಿನಪೂರ್ತಿ ಪಾಸಿಟಿವ್ ಆಗಿ ಆಲೋಚನೆ ಮಾಡಿ ರಾತ್ರಿ ಮಲಗುವ ಮುಂಚೆ ನೆಗೆಟಿವ್ ಆಗಿ ಆಲೋಚನೆ ಮಾಡಿದ್ರೆ ಆ ದಿನಪೂರ್ತಿ ನಾವು ಪಾಸಿಟಿವ್ ಆಗಿ ಆಲೋಚನೆ ಮಾಡಿ ಮಾಡ್ಬೇಕಂತಿರೋದೆಲ್ಲ ವೃಥಾ ಆಗುತ್ತೆ. ರಾತ್ರಿ ಮಲಗುವ ಸಮಯದಲ್ಲಿ ನಮ್ಮ ಮೆದುಳು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡೋಕೆ ಶುರು ಮಾಡುತ್ತೆ. ನಿಜ ಹೇಳೋದಾದ್ರೆ ನಮ್ಮ ಮೆದುಳು ಬೆಳಗ್ಗೆಗಿಂತ ರಾತ್ರಿ ಮಲಗುವ 5 ನಿಮಿಷಗಳ ಮುಂಚೆ ತುಂಬಾ ಶಾರ್ಪ್ ಆಗಿ ಆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ನಾವು ಮಲಗೋಕ್ಕಿಂತ ಮುಂಚೆ ಆ ದಿನ ನಡೆದ ಪಾಸಿಟಿವ್ ಗಿಂತ ನೆಗೆಟಿವ್ ವಿಷಯಗಳನ್ನೇ ಜಾಸ್ತಿ ಆಲೋಚನೆ ಮಾಡ್ತೀವಿ. ಅದು ನಮ್ಮ ತಪ್ಪಲ್ಲ, ನಮ್ಮ ಲೈಫ್ ಸ್ಟೈಲ್ ನಮ್ಮನ್ನ ಆ ವಿಧಾನವಾಗಿ ಬದಲಾಯಿಸಿದೆ. ಹಾಗಿದ್ರೆ ಇದಕ್ಕೆ ಭಿನ್ನವಾಗಿ ಮಲಗುವ ಮುಂಚೆ ನೆಗೆಟಿವ್ಸ್ ಗಿಂತ ಪಾಸಿಟಿವ್ ವಿಷಯಗಳ ಬಗ್ಗೆ, ನಾವು ಸಾಧಿಸಬೇಕು ಅನ್ನೋ ಕೋರಿಕೆಗಳ ಬಗ್ಗೆ ಆಲೋಚಿಸಿದರೆ ನಮ್ಮ ಜೀವನವೂ ಕೂಡ ಆ ದಾರಿಯಲ್ಲೇ ಹೆಜ್ಜೆ ಹಾಕೋಕೆ ಶುರು ಮಾಡುತ್ತೆ. ಇವಾಗ ನಾವು ಹೇಳಿರುವ ಹಾಗೆ ನೀವು ಸ್ವಲ್ಪ ದಿನ ಈ ವಿಧಾನವಾಗಿ ಪ್ರಯತ್ನಿಸಿ ನೋಡಿ. ನಿಮ್ಮಲ್ಲಾಗುವ ಬದಲಾವಣೆಗೆ ನೀವೇ ಆಶ್ಚರ್ಯ ಪಡ್ತೀರಾ. ಹಾಗಲ್ಲದೆ ಯಾರೋ ನಿಮ್ಮನ್ನ ಏನೋ ಅಂದ್ರು ಅಂತ, ಇಲ್ಲಂದ್ರೆ ನಾವು ಇದನ್ನ ಸಾಧಿಸೋಕಾಗೋದಿಲ್ಲ ಅಂತ ನೋವು ಪಡ್ತಾ, ಇಲ್ಲಂದ್ರೆ ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ ಅವರು ನಿಮ್ಮನ್ನ ಇಷ್ಟಪಡದಿದ್ರೆ ಅದರ ಬಗ್ಗೆ ಆಲೋಚಿಸ್ತಾ ನೋವು ಪಡ್ತಾ ಇದ್ರೆ ನಮ್ಮ ಜೀವನವೂ ಕೂಡ ನೆಗೆಟಿವ್ ದಶೆಯಲ್ಲೇ ಹೋಗೋಕೆ ಪ್ರಾರಂಭಿಸುತ್ತೆ. ಹಾಗಲ್ಲದೆ ಮಲಗುವ 5 ನಿಮಿಷಗಳ ಮುಂಚೆ 10 ಸಾರಿ ನಿಧಾನವಾಗಿ ದೀರ್ಘವಾದ ಉಸಿರನ್ನ ತಗೊಳ್ತಾ ಬಿಡಿ. ಅದಾದ್ಮೇಲೆ ನೀವು ಸಾಧಿಸಬೇಕಂತಿರುವ ಗುರಿಗಳ ಬಗ್ಗೆ ನಿಮ್ಮ ಮನಸ್ಸನ್ನ ಕೇಂದ್ರೀಕರಿಸಿ. ನಿಮ್ಮಲ್ಲಿ ಏನೋ ಒಂದು ಹೊಸ ಅದ್ಭುತ ಶಕ್ತಿ ಬಂದ ಹಾಗೆ ನಮ್ಮ ಆತ್ಮಬಲ ಹಾಗೂ ಆತ್ಮವಿಶ್ವಾಸ ಅನ್ನೋದು ಹೆಚ್ಚುತ್ತದೆ. ಆ ಸಮಯದಲ್ಲಿ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ತುಂಬಾ ಆಕ್ಟಿವ್ ಆಗಿ ಇರುತ್ತದೆ. ನಮ್ಮ ನೆಗೆಟಿವ್ ಆಲೋಚನೆಗಳು ನಮಗೆ ಕೇವಲ ಆಲೋಚನೆಗಳ ರೀತಿ ಅಷ್ಟೇ ಕಾಣಿಸ್ತವೆ. ಆದ್ರೆ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಮಾತ್ರ ಅವುಗಳನ್ನ ನಿಜ ಅನ್ಕೊಂಡು ಅವುಗಳನ್ನ ಸಜೆಷನ್ಸ್ ರೀತಿ ತಗೊಂಡು ನಾವು ಏನನ್ನ ಬೇಡ ಅನ್ಕೊಂತಿದೀವೋ ಅದೇ ನಡೆಯೋ ರೀತಿ ಮಾಡುತ್ತೆ. ನಾವು ಅವಾಗವಾಗ ನನಗೆ ಯಾಕೆ ಹೀಗಾಗುತ್ತೆ ಅಂತ ಆಲೋಚಿಸ್ತಾ ಇರ್ತೀವಿ. ಹಾಗೆ ಅನ್ಕೊಂಡು ನಾವು ನಮ್ಮ ಜೀವನವನ್ನ ನೆಗೆಟಿವ್ ದಶೆಯಲ್ಲಿ ತಗೊಂಡು ಹೋಗ್ತಿದೀವಿ. ನಾವು ಏನಾದ್ರೂ ಒಂದು ವಸ್ತು ತರಕ್ಕೆ ಮಾರ್ಕೆಟ್ಗೆ ಹೋಗ್ತೀವಿ, ಆದ್ರೆ ಒಂದೇ ಅನ್ಕೊಂಡು ಮತ್ತೊಂದನ್ನ ತಗೊಳ್ಳೋದು ನಡೀತಿರುತ್ತೆ. ಇದೇ ವಿಧಾನವಾಗಿ ನಮ್ಮ ಆಲೋಚನೆಗಳು ಕೂಡ ನಮ್ಮ ಜೀವನವನ್ನ ಬದಲಾಯಿಸುತ್ತವೆ. ನಮಗೆ ಏನಾದ್ರೂ ಎಕ್ಸಾಮ್ಸ್ ಇದ್ದಾಗ, ಇಲ್ಲಾಂದ್ರೆ ಇಂಟರ್ವ್ಯೂಸ್ ಆಗ್ಲಿ, ಇಲ್ಲಾಂದ್ರೆ ಏನಾದ್ರೂ ಇಂಪಾರ್ಟೆಂಟ್ ಕೆಲಸ ಇದ್ದಾಗ ಮರುದಿನದ ಬಗ್ಗೆ ನಾವು ಆಲೋಚಿಸ್ತಾ ಭಯ ಪಡ್ತಾ ಇರ್ತೀವಿ. ಆ ವಿಧಾನವಾಗಿ ನೆಗೆಟಿವ್ ಆಗಲ್ದೆ ಪಾಸಿಟಿವ್ ಆಗಿ ಆಲೋಚಿಸಿದರೆ ನಮಗೆ ರಿಸಲ್ಟ್ಸ್ ಕೂಡ 80% ಪಾಸಿಟಿವ್ ಆಗಿ ಬರುವ ಅವಕಾಶವಿರುತ್ತೆ. ಅದು ಬಿಟ್ಟು ಯಾವಾಗ್ಲೂ ನೆಗೆಟಿವ್ ಆಗಿ ಆಲೋಚಿಸಿದರೆ ನಮ್ಮ ಲೈಫ್ ಪೂರ್ತಿ ನೆಗೆಟಿವ್ ಆಗಿನೇ ಇರುತ್ತೆ. ಸೊ ಪಾಸಿಟಿವ್ ಆಗಿ ನಾವು ಅಂದುಕೊಂಡ ಗುರಿಯ ಬಗ್ಗೆ ಆಲೋಚಿಸೋಣ, ಸಕ್ಸಸ್ ನ ನಮ್ಮ ಸ್ವಂತ ಮಾಡ್ಕೊಳ್ಳೋಣ. ಸೊ ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಹೆಲ್ಪ್ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.